ನಮಸ್ತೆ ಎಲ್ರಿಗೂ, ನಿಮ್ಮ ಸಖಿ ಬ್ಲಾಗ್ಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫುಲ್ ಸಾರಿ, ಸಿಲ್ಕ್ ಸಾರಿ ಯಾವ ರೀತಿ ನಾವು ಪ್ಲೀಟ್ ಮಾಡೋದು ಅನ್ನೋದನ್ನು ಡೀಟೇಲ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಫಸ್ಟ್ ಆಫ್ ಆಲ್ ನಾವು ವೆಸ್ಟ್ ರೌಂಡ್ ಎಷ್ಟು ಬರಬೇಕು ಅಂತ ಹೇಳಿದರೆ, ಫುಲ್ ಈ ಕಡೆ ನಮ್ಮ ಲೆಫ್ಟ್ ಸೈಡ್ಗೆ ಒಂದು ಟರ್ನನ್ನು ತಗೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ನಮಗೆ ಕರೆಕ್ಟ್ ಪ್ಲೀಟ್ಸ್ ಅಲ್ಲಿಗೆ ಬಂದಾಗ, ಅಂದರೆ ಫೋಲ್ಡ್ ಮಾಡೋದಕ್ಕೆ ಇರುತ್ತೆ ಅಲ್ವಾ, ಒಂದು ನೆರಿಗೆ ಬಿಟ್ಟು ನಾವು ಮಾಡ್ಕೊಳ್ಳೋದ್ರಿಂದ ನೀಟಾಗಿ ನೆರಿಗೆ ಸೆಂಟರ್ಗೆ ಬರುತ್ತೆ. ಇಲ್ಲ ಅಂದರೆ ಒಂದು ರೀತಿ ಆಡ್ ಕಾಣುತ್ತೆ, ಹಾಫ್ ನೆರಿಗೆ ಬಂದಾಗೆ ಕಾಣುತ್ತೆ. ಸೊ ಹಾಗಾಗಿ ನಾನು ಫಸ್ಟು ಒಂದು ರೌಂಡ್ ಇಲ್ಲಿಗೆ ಬರುತ್ತೆ, ಅದಾದಮೇಲೆ ಲೆಫ್ಟ್ ಸೈಡ್ ತನಕನೂ ಸೆಂಟರ್ ಪ್ಲೀಟನ್ನು ತೊಗೊಂಡು ರೌಂಡನ್ನು ತೊಗೊಂಡಿದ್ದೀನಿ ಮೆಷರ್ಮೆಂಟು. ಅದಾದಮೇಲೆ ಈಗ ಸೆರಗು ಎಷ್ಟು ಲೆಂತ್ ಬೇಕು ಅಷ್ಟನ್ನು ನಾವು ಸೆರಗು ಮೆಷರ್ಮೆಂಟ್ ಕೂಡ ತಗೊಳ್ಬೇಕಾಗುತ್ತೆ. ಹಾಗಾಗಿ ಒಂದು ರೌಂಡ್ ತೊಗೊಂಡು ಬಂದು ಅದಾದಮೇಲೆ ಸೆರಗನ್ನು ನಾನು ಎಷ್ಟು ಲೆಂತ್ ಬೇಕೋ ಅಷ್ಟು ಹಾಕಿ ನೋಡ್ತಾ ಇದ್ದೀನಿ. ಅಲ್ಲಿಗೆ ಪಿನ್ನನ್ನು ಹಾಕೊಳ್ಳೋದ್ರಿಂದ ಮತ್ತು ನೆರಿಗೆ ಎಷ್ಟು ಬೇಕು, ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಅಲ್ಲಿಗೆ ಒಂದು ಪಿನ್ ಹಾಕಿ, ಅದಾದಮೇಲೆ ಸೆರಗನ್ನು ನಾವು ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ಹಾಕಿ, ಅದಾದಮೇಲೆ ನೆರಿಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಮೆಷರ್ಮೆಂಟ್ ತುಂಬ ನೀಟಾಗಿ ಬರುತ್ತೆ ಸಾರಿ ಉಡಬೇಕಾದ್ರೆ. ಈಗ ನೋಡ್ತಾ ಇರ್ಬೋದು, ನಾನು ಸೆರಗು ಲೆಂತ್ ಎಷ್ಟು ಬೇಕು ಅಲ್ಲಿಗೆ ನಾನು ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ರ್ಯಾಂಡಮ್ ಆಗಿ ತುಂಬ ಎಕ್ಸಾಕ್ಟಾಗಿ ಪ್ಲೇಟ್ಸನ್ನು ಮಾಡಿ ತೊಗೊಳ್ಬೇಕು ಅಂತಿಲ್ಲ, ರ್ಯಾಂಡಮ್ ಆಗಿ ಒಂದು ಲೆಂತ್ಗೋಸ್ಕರ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ನಾವು ಸೆಂಟರ್ ಪ್ಲೀಟ್ಸ್ ಬರೋದಕ್ಕಿಂತ ಮೊದಲು ಒಂದು ಸೈಡ್ ಪ್ಲೀಟನ್ನು ಇಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೂ ಕೂಡ ಪಿನ್ನನ್ನು ಹಾಕ್ಕೊಂಡು, ಆಗ ನಮಗೆ ನೆರಿಗೆ ಎಲ್ಲಿಂದ ಎಲ್ಲಿ ತನಕ ಬೇಕು ಅಂತೇಳಿ ನಮಗೆ ಈ ಎರಡು ಪಿನ್ಗಳ ಮಿಡ್ಲ್ ಇರುವಂಥ ಸಾರಿ ಏನಿದೆ ಅಲ್ಲಿ ನಾವು ಪ್ಲೀಟ್ಸನ್ನು ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ಈಗ ನೀವು ನೋಡ್ತಾ ಇರ್ಬೋದು, ಸೆರಗಿನ ಪಾರ್ಟಲ್ಲಿ ಯಾವ ರೀತಿ ನಾವು ನೆರಿಗೆಗಳನ್ನು ಪ್ಲೀಟ್ಸನ್ನು ಮಾಡ್ಕೊಳ್ಳೋದು ಅಂತ ಹೇಳಿದರೆ, ಫಸ್ಟು ಪ್ಲೀಟ್ಸ್ ಏನಿದೆ ಅದು ಸ್ವಲ್ಪ ಅಗಲವಾಗಿರಬೇಕು. 4 ಇಂಚ್ ತೊಗೊಂಡ್ರೂ ಆಗುತ್ತೆ, ಅದು ಅಗಲವಾಗಿದ್ದು. ಅದಾದಮೇಲೆ 3/4 ಇಂಚಿನಷ್ಟು ನಾವು ಉಳಿದ ಪ್ಲೀಟ್ಸನ್ನು ಮಾಡ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಬರುತ್ತೆ ಮತ್ತು ತುಂಬ ಪ್ಲೀಟ್ಸನ್ನು ನಾವು ಮಾಡ್ಕೊಳ್ಬೋದು. ಈಗ ನೋಡ್ತಾ ಇರ್ಬೋದು, ನಾನಿಲ್ಲಿ ಈ ರೀತಿ ಮೆಷರ್ಮೆಂಟ್ ತೊಗೊಂಡು ಲೆಫ್ಟ್ ಹ್ಯಾಂಡಲ್ಲಿ ನಾನು ಮೆಷರ್ಮೆಂಟ್ ತೊಗೊಂಡು ಮಾಡ್ತಾ ಇದ್ದೀನಿ. ಫಸ್ಟ್ ಪ್ಲೀಟನ್ನು ಸ್ವಲ್ಪ ಅಗಲವಾಗಿ ಹಿಡ್ಕೊಂಡಿದ್ದೀನಿ. ಉಳಿದ ಪ್ಲೀಟ್ಸ್ಗಳನ್ನು ಸ್ವಲ್ಪ 3/4 ಇಂಚು ಇಲ್ಲಾಂದರೆ 1/2 ಇಂಚು ತೊಗೊಂಡ್ರೂ ಆಗುತ್ತೆ, ಅದರ ಅರ್ಧದಷ್ಟು ತೊಗೊಂಡ್ರೂ ಆಗುತ್ತೆ ಫಸ್ಟ್ ಪ್ಲೀಟಿದ್ದು. ಸೊ ಅದರಂತೆ ಈಗ ಕರೆಕ್ಟಾಗಿ ಮೆಷರ್ಮೆಂಟ್ ಬಂದಿದೆ. ಸೊ ಈಗ ನಾನು ಮೇಲ್ಗಡೆ ಒಂದು ಪಿನ್ ಹಾಕ್ಕೊಂಡು, ಅದಾದಮೇಲೆ ಈ ಟೇಬಲ್ಗೆ ನೆರಿಗೆಗಳನ್ನು ಒಂದು ಸ್ವಲ್ಪ ಸರಿ ಮಾಡಿಕೊಂಡು ಟೇಬಲ್ಗೆ ಒಂದು ಕ್ಲೋತ್ ಕ್ಲಿಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಕ್ಲೋತ್ ಹೋಲ್ಡರ್ ಕ್ಲಿಪ್ಪನ್ನು. ಸೊ ಇದರಿಂದ ನಮಗೆ ತುಂಬ ನೀಟಾಗಿ ಈ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಳ್ಬೋದು. ಮನೇಲಿ ಬಟ್ಟೆ ಹಾಕಿದಾಗ ಯಾವ ಕ್ಲಿಪ್ಪನ್ನು ಯೂಸ್ ಮಾಡ್ತೀವಿ ಅದೇ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ. ಬಟ್ ಕ್ಲಿಪ್ಸು ತುಂಬ ಗಟ್ಟಿಯಾಗಿ ಇರಬೇಕು, ಗಟ್ಟಿಯಾಗಿ ಹಿಡ್ಕೊಳ್ಳೋ ಥರ ಇರಬೇಕು. ತುಂಬ ಹಳೆತಾಗಿದ್ದರೆ ಅದು ತುಂಬ ನೀಟಾಗಿ ಅಂದರೆ ಟೈಟಾಗಿ ಹಿಡ್ಕೊಳ್ಳೋದಿಲ್ಲ, ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಗಟ್ಟಿಯಾಗಿರುವಂಥ ಕ್ಲಿಪ್ಸನ್ನು ತೊಗೊಳ್ಳಿ. ಈಗ ನಾನು ಕ್ಲಿಪ್ ಹಾಕ್ಕೊಂಡು ನೆರಿಗೆಗಳನ್ನು ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ನೆರಿಗೆ ನಾವು ಕರೆಕ್ಟಾಗಿ ಅರೇಂಜ್ ಮಾಡ್ಕೊಂಡಿದ್ರೆ ಕೆಳಗಡೆ ನೆರಿಗೆಗಳು ತುಂಬ ನೀಟಾಗಿ ಕರೆಕ್ಟಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಯಾವುದೇ ಥರ ಐರನನ್ನು ಮಾಡ್ಕೊಳ್ತಾ ಇಲ್ಲ, ಇದು ಒಂದು ಸ್ವಲ್ಪ ರಫ್ ಆಗಿದೆ, ಅಂದರೆ ನೀಟಾಗಿ ಫೋಲ್ಡ್ ಮಾಡಿದರೆ ಸಾಕು, ನೀಟಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಕೈಯಲ್ಲಿ ಒಂದು ಸ್ವಲ್ಪ ನಾವು ಪ್ರೆಸ್ ಮಾಡಿದರೆ ಸಾಕು, ನೀಟಾಗಿ ಕೂರುತ್ತೆ. ಹಾಗಾಗಿ ನಾನು ಯಾವುದೇ ಥರ ಐರನನ್ನು ಮಾಡ್ಕೊಳ್ತಾ ಇಲ್ಲ. ನೀವು ಬೇಕಿದ್ದರೆ ಕರೆಕ್ಟ್ ನಿಲ್ಲೋದಿಲ್ಲ ಅಂತ ಇದ್ದರೆ ಐರನನ್ನು ಮಾಡ್ಕೊಳ್ಳಿ, ಇನ್ನೂ ನೀಟಾಗಿ ನಿಲ್ಲಬೇಕು ಅಂತ ಇದ್ದರೆ. ಸೊ ಈಗ ನೋಡ್ತಾ ಇರ್ಬೋದು, ಕರೆಕ್ಟಾಗಿ ನಾನು ಶೋಲ್ಡರ್ ತನಕ ಎಷ್ಟು ಲೆಂತ್ ಬೇಕೋ ಅಲ್ಲಿ ತನಕ ನಾನು ಕರೆಕ್ಟಾಗಿ ಪ್ಲೀಟ್ಸನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಶೋಲ್ಡರ್ ತನಕ ಅರೇಂಜ್ ಮಾಡಿಕೊಂಡು ಅಲ್ಲಿಗೂ ಕೂಡ ಒಂದು ಪಿನ್ ಹಾಕ್ಕೊಂಡು ಶೋಲ್ಡರಿಂದ ಕೆಳಗಡೆ ಅಂದರೆ ಚೆಸ್ಟ್ ಭಾಗಕ್ಕೆ ಬರಬೇಕಲ್ವಾ ಪ್ಲೀಟ್ಸು, ಅಲ್ಲಿ ಕೂಡ ನಾವು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಮಾಡಬೇಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಪಿನ್ ಇಲ್ಲಿ ಕಾಣ್ತಾ ಇದೆ. ಸೊ ಇಲ್ಲಿಗೆ ಶೋಲ್ಡರ್ ಲೆಂತ್ ಬರುತ್ತೆ. ಸೊ ಅಲ್ಲಿ ತನಕ ನಾನು ಪ್ಲೀಟ್ಸನ್ನು ಅರೇಂಜ್ ಮಾಡಬೇಕಾಗುತ್ತೆ.
ಸೊ ಈ ರೀತಿ ನಾವು ಟೇಬಲ್ ಮೇಲೆ ಇಟ್ಟು ಅರೇಂಜ್ ಮಾಡೋದ್ರಿಂದ ತುಂಬ ನೀಟಾಗಿ ಪ್ಲೀಟ್ಸ್ಗಳು ಕೂರುತ್ತೆ. ಯಾರ ಹೆಲ್ಪು ಬೇಕು ಅಂತ ಇಲ್ಲ, ನಾವೇ ಓನಾಗಿ ಮಾಡ್ಕೊಳ್ಬೋದು. ಸೆಲ್ಫ್ ಸಾರಿ ಪ್ಲೀಟಿಂಗನ್ನು ಮಾಡ್ಕೊಳ್ಬೋದು. ತುಂಬ ಈಸಿ ಆಗುತ್ತೆ. ಇಲ್ಲಿ ಹೆಚ್ಚು ಕಡಿಮೆ ಬಂದಿದ್ದರೂ ಕೂಡ ನೋಡಿಕೊಂಡು ಸರಿ ಮಾಡ್ಕೊಳ್ಬೋದು ಒಂದೇ ಸಲಕ್ಕೆ. ಸೊ ಈ ರೀತಿ ಪ್ಲೀಟ್ ಮಾಡಿದರೆ ನಾವು ಯಾವುದೇ ಫಂಕ್ಷನ್ಗೆ ಹೋಗಬೇಕಾದ್ರೂ ಅಷ್ಟೇ ಒಂದೇ ಒಂದು ಮಿನಿಟಲ್ಲಿ ನಾವು ಸೀರೆ ಉಟ್ಕೊಂಡು ಬಿಡ್ಬೋದು. ಎಲ್ರಿಗೂ ಶಾಕ್ ಆಗುತ್ತೆ, ಖುಷಿ ಆಗುತ್ತೆ. ಓ ಇಷ್ಟು ಬೇಗ ಆಯಿತಾ ಅಂತ. ಇಲ್ಲ ಅಂದರೆ ಓ ಈ ಸಾರಿ ಉಡೋದು ಇವ್ರದ್ದು ಆಗೋದೇ ಇಲ್ಲ, ಮುಗಿಯೋದೇ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಈಗ ನೋಡ್ಬೋದು ಶೋಲ್ಡರ್ ಲೆಂತ್ ಎಲ್ಲಿಗೆ ಬಂತು, ಪಿನ್ ಎಲ್ಲಿಗೆ ಹಾಕಿದ್ದೆ ಅದನ್ನು ಹಿಡಿದು ನೋಡ್ತಾ ಇದ್ದೀನಿ, ಕರೆಕ್ಟಾಗಿ ಬಂದಿದೆ ಮಾತ್ರ. ಸೊ ಇನ್ನು ಚೆಸ್ಟ್ ಪ್ಲೀಟ್ಸನ್ನು ನಾವು ಅರೇಂಜ್ ಮಾಡ್ಕೊಳ್ಬೇಕು. ಮತ್ತು ಅಲ್ಲಿ ನಾನು ಕ್ಲಿಪ್ಪನ್ನು ಸೆಕ್ಯೂರ್ ಮಾಡಿ ಚೆಸ್ಟ್ ಪ್ಲೀಟ್ಸನ್ನು ಒಂದು ಅಂದಾಜಲ್ಲಿ ನಾನು 1 ಇಂಚು ಗ್ಯಾಪ್ ಬರೋ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಪ್ಲೀಟ್ಸನ್ನು ನಾವು ಆದಷ್ಟು ಅಗಲವಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ, ಅಂದರೆ ತುಂಬ ಅಗಲ ಅಲ್ಲ, ಜಸ್ಟ್ 1 ಇಂಚು. ತುಂಬ ದಪ್ಪ ಇರೋರಾದರೆ 2 ಇಂಚು ಅಗಲನ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಮೀಡಿಯಮ್ ಆಗಿ ಮತ್ತು ಸ್ಲಿಮ್ ಆಗಿ ಇರೋರಾದರೆ 1 ಇಂಚು ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅಂದರೆ 1 ಇಂಚು ಗ್ಯಾಪನ್ನು ಬಿಟ್ಟರೆ ಸಾಕಾಗುತ್ತೆ. ಈಗ ನೋಡ್ತಾ ಇರ್ಬೋದು ಇಲ್ಲಿ ತುಂಬ ನೀಟಾಗಿ ನಿಲ್ತಾ ಇದೆ, ತುಂಬ ನೀಟಾಗಿ ಬರ್ತಾ ಇದೆ ಸಾರಿ ಪ್ಲೀಟ್ಸ್ಗಳು. ಚೆಸ್ಟ್ ಪ್ಲೀಟ್ಸ್ ನಮಗೆ ಈ ರೀತಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡೋದ್ರಿಂದ ಒಂದು 7ರಿಂದ 8 ಪ್ಲೀಟ್ಸ್ಗಳು ಬರುತ್ತೆ. ಈ ರೀತಿ ಮಾಡೋದ್ರಿಂದ ನಮಗೆ ಚೆಸ್ಟ್ ಫುಲ್ ಕವರ್ ಆಗುತ್ತೆ. ಲೆಫ್ಟ್ ಸೈಡು ಓಪನ್ ಕಾಣಿಸೋದಿಲ್ಲ, ತುಂಬ ನೀಟಾಗಿ ಕಾಣುತ್ತೆ ಈ ರೀತಿ ನಾವು ಮಾಡಿ ಇಟ್ಕೊಳ್ಳೋದ್ರಿಂದ. ಈಗ ಚೆಸ್ಟ್ ಪ್ಲೀಟ್ಸ್ ಕೂಡ ನಾನು ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಡಾಗಿದೆ. ಅದಾದಮೇಲೆ ನಾನಿವಾಗ ಚೆಸ್ಟ್ ಪ್ಲೀಟ್ಸ್ಗೆ ನೀಟಾಗಿ ನಾನು ಎಷ್ಟು ಬರುತ್ತೋ, ಅಂದರೆ ಚೆಸ್ಟ್ ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನಾನು ಮೆಷರ್ಮೆಂಟ್ ತೊಗೊಂಡು ಅದಾದಮೇಲೆ ಮತ್ತೆ ನಾನು ಪಿನ್ನನ್ನು ಅಂದರೆ ಕ್ಲಿಪ್ಪನ್ನು ಸೆಕ್ಯೂರ್ ಮಾಡಿ ಮತ್ತೆ ನೆರಿಗೆಗಳನ್ನು ಸರಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಲೆಂತ್ ಬೇಕೋ ಅಲ್ಲಿಗೆ ನಾನು ಒಂದು ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಪಿನ್ನನ್ನು ಹಾಕ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಕಾಣುತ್ತೆ ಸಾರಿ ವೇರ್ ಮಾಡಿದಾಗ. ಸೊ ಅದಾದಮೇಲೆ ಇವಾಗ ನೆರಿಗೆ ಪಾರ್ಟಿಗೂ ಅಷ್ಟೇ ಎಲ್ಲಿಂದ ಎಲ್ಲಿ ತನಕ ಬೇಕು ಅಲ್ಲಿಗೆ ಪಿನ್ನನ್ನು ಹಾಕ್ಕೊಂಡಿದ್ದೆ. ಸೊ ಅದರ ಮಿಡ್ಲ್ ಗ್ಯಾಪ್ ಏನಿದೆ ಅಲ್ಲಿ ನೆರಿಗೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಅಗಲನೂ ಇರಬಾರ್ದು, ತುಂಬ ಸಣ್ಣಗೂ ಇರಬಾರ್ದು. ತುಂಬ ಅಗಲ ಇದ್ದರೆ ನಮಗೆ ಪ್ಲೀಟ್ಸ್ ಕಡಿಮೆ ಬರುತ್ತೆ. ತುಂಬ ಕಡಿಮೆ ಅಂತಾದರೂ ಕೂಡ ಅದು ತುಂಬ ನೀಟಾಗಿ ನಿಲ್ಲೋದಿಲ್ಲ ಸಾರಿ ಉಟ್ಟಾಗ. ಸೊ ಅಂದಾಜಲ್ಲಿ ಒಂದು ಮೆಷರ್ಮೆಂಟ್ ಮೀಡಿಯಮ್ ಆಗಿ ತೊಗೊಂಡು ಒಂದು 7ರಿಂದ 8 ಪ್ಲೀಟ್ಸ್ಗಳು ಬರುತ್ತೆ ಮಿಡ್ಲಿಗೆ. ಸೊ ಅಲ್ಲಿ ನೀಟಾಗಿ ಉದ್ದ ಗಿಡ್ಡ ಎಲ್ಲ ನೋಡಿಕೊಂಡು ಅಲ್ಲಿ ಒಂದು ಪಿನ್ನನ್ನು ಹಾಕ್ಕೊಂಡು ಅದಾದಮೇಲೆ ಸಾರಿ ಮೇಲ್ಗಡೆ ಪಿನ್ ಎಲ್ಲಿ ಹಾಕ್ಕೊಂಡಿದ್ದೆ ಅದನ್ನು ಟೇಬಲ್ ಮೇಲ್ಗಡೆ ಇಟ್ಟು ಮೇಲ್ಗಡೆ ಭಾಗಕ್ಕೆ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ಅದಾದಮೇಲೆ ಕೆಳಗಡೆ ನೆರಿಗೆಗಳನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಟೇಬಲ್ ಮೇಲೆ ಹಾಕಿ ಮಾಡೋದ್ರಿಂದ ಸಾರಿ ಯಾವುದೇ ಥರ ಗಲೀಜು ಆಗೋದಿಲ್ಲ ಮತ್ತು ತುಂಬ ನೀಟಾಗಿ ನಾವು ಸಾರಿ ಪ್ಲೀಟಿಂಗನ್ನು ಮಾಡ್ಬೋದು. ಅದೇ ಥರ ನೀವು ಐರನ್ ಟೇಬಲ್ ಇದ್ದರೂ ಕೂಡ ಅದರಲ್ಲೂ ಮಾಡ್ಕೊಳ್ಬೋದು. ನಾನಿಲ್ಲಿ ನಮ್ಮನೇಲಿ ಯಾವ ಟೇಬಲ್ ಇದೆ ಅದರ ಮೇಲ್ಗಡೆನೇ ಮಾಡ್ತಾಯಿದ್ದೀನಿ, ಡೈನಿಂಗ್ ಟೇಬಲ್ ಮೇಲ್ಗಡೆ. ಸೊ ತುಂಬ ನೀಟಾಗಿ ಬರುತ್ತೆ ಮಾತ್ರ. ಇಲ್ಲಿ ಪ್ಲೀಟ್ಸನ್ನು ಮಿಡ್ಲು ಭಾಗಕ್ಕೂ ಅಷ್ಟೇ ಮೇಲಿಂದ ಕೆಳಗೆ ನೀಟಾಗಿ ನಾನು ಸ್ಪ್ರೆಡ್ ಮಾಡಿಕೊಂಡು ಜಸ್ಟ್ ಒಂದು 1/4 ಇಂಚು ಗ್ಯಾಪ್ ಬರೋ ಥರ ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನೆರಿಗೆಗಳನ್ನು. ಹಾಗೆ ಮಿಡ್ಲಲ್ಲೂ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ನೆರಿಗೆಗಳು ಈ ಪಿನ್ನನ್ನೆಲ್ಲ ಆಮೇಲೆ ಸಾರಿ ವೇರ್ ಮಾಡಿದ ಮೇಲೆ ಮಿಡ್ಲ್ ಪಿನ್ ಏನಿದೆ ಅದನ್ನು ತೆಗೆದು ಬಿಡ್ಬೋದು ಮತ್ತು ಕೆಳಗಡೆ ಪಿನ್ನನ್ನು ಕೂಡ ತೆಗೆದು ಬಿಡ್ಬೋದು. ಯಾಕಂದರೆ ನಾವು ಸಾರಿ ಫೋಲ್ಡಿಂಗ್ ಮತ್ತು ಬಾಕ್ಸಿಂಗ್ ಮಾಡೋದ್ರಿಂದ ಈ ಒಂದು ಪಿನ್ಗಳನ್ನು ಅರೇಂಜ್ ಮಾಡಿದರೆ ನಮಗೆ ಬಾಕ್ಸ್ ಫೋಲ್ಡಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ಈ ನೆರಿಗೆಗಳನ್ನು ನಾವು ಅರೇಂಜ್ ಮಾಡಿ ಪಿನ್ನನ್ನು ಹಾಕಬೇಕಾಗುತ್ತೆ. ಇದರಿಂದ ಸಾರಿ ಯಾವುದೇ ಥರ ಒಂದು ಡ್ಯಾಮೇಜ್ ಆಗೋದಿಲ್ಲ ಮತ್ತು ತುಂಬ ನೀಟಾಗಿ ನಮಗೆ ಬಾಕ್ಸ್ ಫೋಲ್ಡಿಂಗನ್ನು ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು 6ರಿಂದ 7 ನೆರಿಗೆಗಳು ಬಂದಿದೆ. ಮೇಲ್ಗಡೆ ಮತ್ತು ಮಿಡ್ಲಿಗೆ ಪಿನ್ನನ್ನು ಹಾಕ್ಕೊಂಡಿದ್ದೀನಿ. 1/4 ಇಂಚು ಬರೋಷ್ಟು ಗ್ಯಾಪಲ್ಲಿ
ಇಟ್ಕೊಂಡಿದ್ದೀನಿ. ಕೆಳಗಡೆನೂ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಕಾಣ್ತಾ ಇದೆ. ಇನ್ನು ಉಳಿದಂತೆ ಇನ್ನು ಫೋಲ್ಡಿಂಗನ್ನು ಮಾಡ್ಕೊಳ್ಳೋದು, ಬಾಕ್ಸ್ ಫೋಲ್ಡಿಂಗ್ ಏನಿದೆ ಸಾರಿ ಬಾಕ್ಸ್ ಫೋಲ್ಡಿಂಗ್ ಅದನ್ನು ಮಾಡ್ತಾಯಿದ್ದೀನಿ. ಮೊದಲಿಗೆ ಸಾರಿನ ನಾನು ಉಲ್ಟಕ್ಕೆ ಇಟ್ಕೊಂಡಿದ್ದೀನಿ. ಉಲ್ಟಾ ಇಟ್ಕೊಂಡು ಅದಾದಮೇಲೆ ಒಂದು ವೆಸ್ಟ್ ರೌಂಡ್ ಏನು ತಗೊಳ್ತೀವಿ ಅಲ್ಲಿಗೆ ನಾನು ಫೋಲ್ಡಿಂಗನ್ನು ಮಾಡಿಕೊಂಡು ಅದಾದಮೇಲೆ ಈ ಸೆಂಟರ್ ಪ್ಲೀಟ್ಸನ್ನು ನಾನು ಅದರ ಮೇಲ್ಗಡೆ ಫೋಲ್ಡಿಂಗನ್ನು ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇಲ್ಲಿ ಸಾರಿ ಫೋಲ್ಡಿಂಗ್ ಮಾಡೋದು ತುಂಬ ಈಸಿ ಇದೆ. ಮತ್ತು ನೆರಿಗೆಗಳನ್ನು ಕೂಡ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ಅದಾದಮೇಲೆ ನಾನಿವಾಗ ಸೆರಗಿನ ಪಾರ್ಟ್ ಏನು ಬರುತ್ತೆ ಅದನ್ನು ಕೂಡ ನೀಟಾಗಿ ಅರೇಂಜ್ ಮಾಡಬೇಕು. ಬೇಕಿದ್ದರೆ ಐರನ್ ಮಾಡ್ಕೊಳ್ಬೋದು. ನೋಡ್ತಾ ಇರ್ಬೋದು 2 ರೌಂಡಲ್ಲಿ ನಾನೀಗ ಇದನ್ನು ಫೋಲ್ಡಿಂಗನ್ನು ಮಾಡಿಕೊಂಡು ಸೆರಗಿನ ಪಾರ್ಟನ್ನು ಕೆಳಗಡೆ ಬಿಟ್ಟಿದ್ದೆ. ಈಗ ಲಾಸ್ಟಲ್ಲಿ ನಾವು ಸೆರಗಿನ ಪಾರ್ಟನ್ನು ಅರೇಂಜ್ ಮಾಡಬೇಕು. ಎಷ್ಟೇ ನಾವು ನೀಟಾಗಿ ಮಾಡಲಿಕ್ಕೆ ಹೋದರೂ ಈ ಸೆರಗಿನ ಹತ್ತಿರ ಒಂದು ಸ್ವಲ್ಪನಾದರೂ ಅಲ್ಲಿ ಫೋಲ್ಡ್ ಅನ್ನೋದು ಬರುತ್ತೆ. ಅದಾದಮೇಲೆ ನಾವು 2 ಬಾಕ್ಸ್ ಮಾಡಬೇಕಾಗುತ್ತೆ. 2 ಫೋಲ್ಡಿಂಗನ್ನು ಮಾಡಬೇಕಾದ್ರೆ ಮಿಡ್ಲಲ್ಲಿ ಒಂದು ಸ್ವಲ್ಪ 2 ಇಂಚಷ್ಟು ಗ್ಯಾಪನ್ನು ಬಿಟ್ಟು ಈ ಸೆರಗಿನ ಪಾರ್ಟನ್ನು ನೀಟಾಗಿ ಅಲ್ಲಿಂದ ಅಲ್ಲಿಗೆ ಪಿನ್ನನ್ನು ಹಾಕ್ಕೊಂಡಿರಬೇಕಾಗುತ್ತೆ. ಪಿನ್ನನ್ನು ಹಾಕಿದಾಗ ತುಂಬ ಸೆಕ್ಯೂರಾಗಿ ನಿಲ್ಲುತ್ತೆ. ನೋಡ್ತಾ ಇರ್ಬೋದು ಸೆಂಟರ್ ಪ್ಲೀಟ್ಸ್ ಕೂಡ ತುಂಬ ನೀಟಾಗಿ ಕಾಣ್ತಾ ಇದೆ. ಸೆರಗಿನ ಪ್ಲೀಟ್ಸ್ ಕೂಡ ತುಂಬ ನೀಟಾಗಿ ಕಾಣ್ತಾ ಇದೆ. ಸೊ ಈ ರೀತಿ ಸಾರಿ ಪ್ಲೇಟಿಂಗನ್ನು ಮಾಡಿ ಬಾಕ್ಸ್ ಫೋಲ್ಡಿಂಗನ್ನು ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ಈಸಿ ಆಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮುಂದೆ ಇದೇ ಥರ ಇದೇ ರಿಲೇಟೆಡ್ ವೀಡಿಯೋಸನ್ನು ಕೂಡ ತರ್ತೀನಿ. ಹಾಗೆ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೂ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂಥೇಳಿ, ನನಗೂ ಖುಷಿ ಆಗುತ್ತೆ. ಹಾಗೆ ಎಲ್ಲಿಂದ ಎಲ್ಲ ನೋಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ಮುಂದೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.